ನಿನ್ನೆ ಒಂದು ಶೋ ಸ್ಟಾರ್ಟ್ ಆಗುತ್ತೆ. ಆ ಶೋ ನೋಡೋದಕ್ಕೆ ಕೋಟಿ ಕೋಟಿ ಜನ ಕಾಯ್ತಾ ಇದ್ದಾರೆ. ಹಾಗೂ ನೋಡಿದ್ರು ಕೂಡ ಆ ಕೋಟಿ ಕೋಟಿ ಜನದಲ್ಲಿ ಒಬ್ನಿಗೂ ಕೂಡ ಅನ್ಸ್ಲಿಲ್ಲ ನನಗೋಸ್ಕರ ನಾನು 10 ನಿಮಿಷ ಕೊಟ್ಕೊಂಡಿದ್ದೀನೋ ಇಲ್ವೋ, ನಾನು ಎಲ್ಲಿದ್ದೀನಿ ಏನಂತ ನಿಮ್ಗೆ ಯಾರು ಕೂಡ ಯೋಚನೆ ಮಾಡಿಲ್ಲ. ಫ್ರೆಂಡ್ಸ್, ನಾನು ಒಂದೇ ಹೇಳ್ತೀನಿ, ಈ ತರ ನೀವು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಈ ತರ ಬೇಕಿಲ್ದ ಶೋಗಳು ನೋಡ್ಕೊಂಡ್ರೆ ನೀವು ಲೈಫಲ್ಲಿ ನೀವು ಯಾವತ್ತು ನೀವು ಮೇಲಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ. 9 to 6 ಕೆಲಸ ಮಾಡ್ಕೊಂಡೇ ಇರ್ಬೇಕಾಗುತ್ತೆ. ಅದೇ ಬೈಕು ಅದೇ ಮನೆ ಅಷ್ಟೇ. ನೀವು ಬೆಳಿಬೇಕಾ ಲೈಫಲ್ಲಿ. ಶಾರ್ಕ್ ಟ್ಯಾಂಕ್ ತರ ಶೋಗಳನ್ನ ನೋಡಿ ನೀವು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಹಾಗೆ ಈ ತರ 10 ನಿಮಿಷ ನೀವು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈ ತರ ಬುಕ್ಸ್ಗಳು, ಹಾಗೆ ನಿಮಗೆ ಥಿಂಕ್ ಅಂಡ್ ಗ್ರೋ ರಿಚ್ ಬೆಸ್ಟ್ ಒನ್ ಆಫ್ ದಿ ಸೇಲಿಂಗ್ ಬುಕ್ ಇದು. ಇದಕ್ಕೋಸ್ಕರ 10 ನಿಮಿಷ ಟೈಮ್ ಕೊಡಿ. ಇಲ್ಲಾಂದ್ರೆ ನಿಮಗೆ ಶಾರ್ಕ್ ಟ್ಯಾಂಕ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮಗೆ ಗೊತ್ತಿಲ್ದಂಗೆ ನಮ್ಗಿನ್ನ ಚಿಕ್ಕ ಚಿಕ್ಕ ಹುಡುಗರು ಹೇಗೆ ದೊಡ್ಡ ದೊಡ್ಡ ಕೋಟಿ ಕೋಟಿ ಲೆವೆಲಿಗೆ ಹೋಗೋ ತರ ಒಂದು ಕಂಪ್ನಿಗಳನ್ನ ಕಟ್ಟಿದ್ದಾರೆ ಅಂತ. ನಿಜ ಹೇಳ್ತಿದ್ದೀನಿ, ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ ಏನ್ ಯೂಸು, ನೀವು ಯಾವ ಲ್ಯಾಂಗ್ವೇಜು ಎಲ್ಲ ಲ್ಯಾಂಗ್ವೇಜು ಕಲ್ತ್ಕೊಳ್ಳಿ. ಹಾಗೆ ನೀವು ಯಾವ್ದ್ರಲ್ಲಿ ಕಮ್ಮಿ ಇದೀರೋ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ತರ ಎಲ್ಲ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ ಲೈಫಲ್ಲಿ 35 ಇಲ್ಲ 40 ವರ್ಷಕ್ಕೆ ಗೊತ್ತಾಗುತ್ತೆ ನಾನು ತುಂಬಾ ಟೈಮ್ ವೇಸ್ಟ್ ಮಾಡಿದೀನಿ ಅಂತ.